ಸಕ್ಕರೆ ನಾಡು ಮಂಡ್ಯದಲ್ಲಿ ಅಂಕಲ್ ಆಂಟಿಯ ಪ್ರೇಮ್ ಕಹಾನಿ. ಸ್ನೇಹಿತನ ಹೆಂಡತಿಯನ್ನೇ ಹಾರಿಸ್ಕೊಂಡು ಹೋದಂಥ ಕಿಲಾಡಿ. ಇಬ್ಬರು ಮಕ್ಕಳನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆ ಆಂಟಿ ಪರಾರಿ. ಎಂತೆಂಥ ಲವ್ ಕಹಾನಿಗಳು, ಎಂತೆಂಥ ಪ್ರೇಮ್ ಕಹಾನಿಗಳು ಸಿಗ್ತಾವ್ ನೋಡಿ. ಯಾರಾದರೂ ಸಿನಿಮಾ ಮಾಡಕ್ ಸ್ಟೋರಿ ಸಿಕ್ಕಿಲ್ಲ ಅಂತಂದ್ರೆ ಇಂಥ ಸ್ಟೋರಿಗಳು ತಗೊಂಡು ಮಾಡಿಬಿಟ್ರೆ ದೇಶ ಉದ್ಧಾರ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಶಿಕಾರಿಪುರದಲ್ಲಿ ಘಟನೆ ನಡೆದಿರೋದು. ಮದುವೆಯಾಗಿ ಫೋಟೋ ಕಳಿಸಿದ್ದಾರೆ ಖತರ್ನಾಕ್ ಜೋಡಿ. ಆ ಮನೆ ಗಂಡ, ಈ ಮನೆ ಹೆಂಡತಿ ಇಬ್ರು ಓಡ್ ಹೋಗಿ ಮದುವೆ ಆಗಿದ್ದಾರೆ. ಇನ್ನ ಹೆಂಡತಿ ಬೇಕು ಅಂತ ಓಡ್ ಹೋದವಳು ಗಂಡ, ಗಂಡ ಬೇಕು ಅಂತ ಓಡ್ ಹೋದವನು ಹೆಂಡತಿ. ವಿಡಿಯೋ ಮಾಡಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆ ಮನೆ ಗಂಡ, ಈ ಮನೆ ಹೆಂಡತಿ ಇಬ್ರು ಓಡ್ ಹೋಗಿ ಮದುವೆ ಮಾಡ್ಕೊಂಡು ಫೋಟೋ ಕಳಿಸಿದ್ದಾರೆ ಮಕ್ಕಳನ್ನ ಬಿಟ್ಟು. ನೋಡಿ, ನನ್ನ ಗಂಡ ಬೇಕು ಅಂತ ಈ ಹೆಣ್ಮಗಳು, ಆ ಕಡೆ ನನ್ನ ಹೆಂಡತಿ ಬೇಕು ಅಂತ ಆಕೆಯ ಗಂಡ, ಇಬ್ಬರು ಕೂಡ ಅಳಲನ್ನು ತೋಡ್ಕೊಂಡಿದ್ದಾರೆ. ಆದರೆ ಅವರಿಬ್ಬರು ಮಾತ್ರ ಆರಾಮಾಗಿ ಹೋಗಿ ಜಮ್ ಅಂತ ಮದುವೆ ಆಗಿ ಫೋಟೋ ಕಳಿಸಿದ್ದಾರೆ. ನಮ್ಮನೇಲಿ ಯಾವುದೂ ಕಿತಾಪತಿ ಇಲ್ಲ, ಯಾವತ್ತೂ ನಾವು ಜಗಳ ಮಾಡುವುದಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿಬತ್ತು. ನಮಗೂ ಅನುಮಾನ ಇಲ್ಲ, ಏನೋ ಫ್ರೆಂಡು ನನ್ನ ಜೊತೆನೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟರಲ್ಲೇ ಇರ್ತೀವಿ, ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಈಗ ಹೋಗಿರೋದು ನೋಡಿದ್ರೆ ಇದು ಯಾಕಪ್ಪ ಹಿಂಗೆ ತಲೆ ಕೆಡಿಸ್ಕೊಬಿಟ್ರು, ಹಿಂಗೆ ಯಾಕೆ ತಲೆ ಕೆಡಿಸ್ಕೊಯ್ತರು, ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರು ಅಲ್ಲ, ಹೋಲಿ ಬಿಡಪ್ಪ, ಮಕ್ಳಿಗೆ ವಯಸ್ಸಾಯಿತು, ಏನೋ ನಾವು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಸಾಕೋಬೋದು, ಆರಾಮಾಗಿ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ. ಮಕ್ಕಳು ಚಿಕ್ಕವರು ಮನೆಯಲ್ಲಿ, ಈಗ ನಾವಿಲ್ಲ ಅಂದರೆ ಈಗ ಮಕ್ಳಿಗೆ ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಈಗ ನಮ್ಮ ತಾಯಿ ಇದ್ರು ನೋಡ್ಕೊತಿದ್ರು, ನಮ್ಮ ತಾಯಿ ತಿರೋದ್ರು ಇರೋದು. ಈಗ ನನ್ನ ತಂಗಿ ಒಬ್ಬಳೆ, ಈಗ ಅವ್ರ ಮನೆ ನೋಡ್ಕೋಬೇಕಾ, ನನ್ನ ಮನೆ ನೋಡ್ಬೇಕಾ, ಎಲ್ಲಿ ಅಂತ ನೋಡಿದ್ರೆ ಸರ್. ಅದಕ್ಕೆ ಏನಪ್ಪ ಅಂದರೆ ಏನೂ ತಪ್ಪು ಇಲ್ಲ, ಏನೋ ಆಗೋಯ್ತು, ಆಕಸ್ಮಿಕ. ಇದು ಈ ಆಕಸ್ಮಿಕದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಂದು ಏನು ನಮ್ಮ ಮನೆ ಸಂಸಾರ ನಾವು ನೋಡ್ಕೊಂಡು ಹೋಗುವ, ಬೇರೆ ವಿಚಾರ ಬೇಡ, ತಲೆ ಕೆಡಿಸ್ಕೊಂಡು ಹೋಗಿರೋ ಏನೋ ತಲೆ ಕೆಡಿಸ್ಬಿಟ್ಟವ್ರೆ. ಈಗ ಮನೆಗೆ ಬಂದು ಸಂಸಾರ ಮಾಡ್ತಿದ್ರೆ ನಾವು ಏನು ಬೇರೆ ಥರ ಏನು ಹೇಳಲ್ಲ ಸರ್. ಮನೇಲಿ ಮಿಸಸ್ಸು ಅಂದರೆ ಹೋಟ್ಲ್ ನಡೆಸ್ಕೊಂಡಿದ್ರು. ನಮ್ಮ ಮನೇಲಿ ಯಾವುದೂ ಕಿತಾಪತಿ ಇಲ್ಲ, ಯಾವತ್ತೂ ನಾವು ಜಗಳ ಮಾಡುವುದಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿಬತ್ತು. ನಮಗೂ ಅನುಮಾನ ಇಲ್ಲ, ಏನೋ ಫ್ರೆಂಡ್. ಈ ಗ್ರೇಟ್ ಅನ್ಬೇಕ್ರಿ ವಿಜಯ್ ಕುಮಾರ್ನ ಒಂದು ಕಡೆ. ಯಾಕಂದರೆ ಏನೋ ಯಾರೋ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಹೋದವ್ರು ಹೋದರು, ವಾಪಸ್ ಬಂದು ಜೀವನ ಮಾಡ್ಕೊಂಡು ಸಂಸಾರ ಮಾಡೋದಿದ್ರೆ ಓಕೆ ಅಂತ ಹೇಳ್ತಿದಾರಲ್ಲ. ಯಾರೇ ಸಿಗ್ತಾರೆ ಈ ಥರ ಗಂಡ ಈಗಿನ ಕಾಲದಲ್ಲಿ? ಎಷ್ಟು ಕಾಮಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅವರು, ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಮಾತಾಡ್ತಿದ್ದಾರೆ. ನಮ್ಗೆ ಅನುಮಾನನೇ ಇರಲಿಲ್ಲ, ಏನೋ ಫ್ರೆಂಡು ಬಿಡು, ಜೊತೇಲಿ ಯಾವಾಗಲೂ ಇದ್ದಾರೆ, ಮಾತಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಇವಾಗ ನೋಡಿದ್ರೆ ಹಿಂಗೆ ಮಾಡಿಬಿಟ್ಟಿದ್ದಾರೆ, ನಾನು ಅಂದ್ಕೊಂಡೇ ಇರಲಿಲ್ಲ, ಯಾರೋ ತಲೆ ಕೆಡಿಸ್ಬಿಟ್ಟಿದ್ದಾರೆ ನನ್ನ ಹೆಂಡತಿಗೆ, ಅದಕ್ಕೆ ಅವಳು ಹಂಗೆ ಹೋಗಿದ್ದಾಳೆ. ಈಗಲಾದರೂ ಬಂದು ಇನ್ನು ಮುಗೀತು, ಈಗಲಾದರೂ ಬಂದು ಸಂಸಾರ ಮಾಡ್ಕೊಂಡು ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗಲಿ, ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಲ್ಲ ಅಂತ. ಎಷ್ಟು ಇನ್ನೋಸೆನ್ಸ್ ಇದೆ ನೋಡಿ. ಯಾರೇ ಸಿಗ್ತಾರೆ ಈಗಿನ ಕಾಲದಲ್ಲಿ? ಹೆಂಡ್ತಿರ್ನ ಕೊಚ್ಚಾಕೋ ಅಂತ ಗಂಡಂದ್ರೆ ಇರಬೇಕಾದ್ರೆ ಓಡ್ ಹೋದವಳು ಬೇಕಾದ್ರೆ ವಾಪಸ್ ಬರಲಿ, ನಾನು ಜೀವನ ಮಾಡ್ತೀನಿ, ಅವಳು ಸಂಸಾರ ಮಾಡ್ಕೊಂಡು ಹೋಗಲಿ ಅಂತ ಹೇಳೋವಂಥ ವ್ಯಕ್ತಿ ಸಿಗ್ತಾರೆ ಅಂತ ಹೇಳಿದ್ರೆ ಅವ್ರು ನೋಡಿ, ಅವ್ರು ಹೆಂಗೆ ಅವ್ರು ಒಂಥರ ಏನು ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಫ್ರೆಂಡ್ಸು ಅಂತ ನಂಬಿದ್ರೆ ಹಿಂಗೆ ಆಗೋದು.